ಸುಮ್ಮನಿರು ಸುಂದ್ರಿ, ಪಾಪ ಎಷ್ಟು ಹೇಳ್ತಿದ್ದಿ, ಸಮಾಧಾನ ಮಾಡ್ಕೊ. ಅಮ್ಮ ಅಮ್ಮ, ಅಯ್ಯೋ ಪಾಪ ಅಮ್ಮ ಹುಷಾರಿಲ್ಲ ಅಲ್ಲ. ಅತ್ತೆ ಅತ್ತೆ. ಹಾಂ ಕ್ರಿಶ್, ಬಂದೆ. ಕ್ರಿಶ್ ಬಂದಂತ ಅನ್ಸತಿ, ಯಾಕೋ ಕರೆಯಕತ್ತಾನ, ಯಾಕಂತ ಕೇಳಿ ಆಮೇಲೆ ಬರ್ತೀನಿ, ಸರಿನಾ? ಅಯ್ಯೋ, ನನ್ನ ಗಂಡ ಬಂದಲ್ಲ ಕ್ರಿಶ್. ಸರಿ ನಡೀರಿ, ನಾನು ಬರ್ತೀನಿ. ಅವ್ರಿಗೆ ನಾನು ಬಂದಿದ್ದು ಗೊತ್ತಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅವರು ನನ್ನನ್ನು ಕರೆಯೋದೆ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಅನಿಸುತ್ತೆ. ನಾನೇ ಹೋಗಿ ನೀರು ಕೊಡ್ತೀನಿ. ಸರಿ ಅಮ್ಮ, ನಿನ್ನ ಇಷ್ಟ. ನಿನ್ನ ಗಂಡನಿಗೆ ನೀನೇ ಹೋಗಿ ನೀರು ಕೊಡು, ಸರಿನಾ? ಮೊದಲ ಈ ಕಣ್ಣೀರನ್ನು ಒರೆಸ್ಕೊ, ಮತ್ತು ಆಮೇಲೆ ಕೃಷಿ ಏನಾಯಿತು ಅಂತ ಸುಮ್ಮನೆ ಗಾಬರಿ ಪಡ್ತಾನ. ಸರಿ ಆಂಟಿ, ಹೋಗಮ್ಮ ಹೋಗು. ನಿನ್ನ ಗಂಡನಿಗೂ ನಿನ್ಗೂ ಹಚ್ಚಿಟ್ಟೇವಿ. ನಿನ್ನ ಗಂಡ ನಿನ್ನ ಜೊತೆ ಮಾತಾಡಿದ್ರೆ ಹೇಳು. ನೀನು ಅವನ್ನ ಎಷ್ಟು ಮಾತಾಡ್ಸಿದ್ರು ಅವ್ನು ಮಾತಾಡೋದೇ ಇಲ್ಲ. ಆಂಟಿ ಏನಾದರೂ ಅಂದ್ರ? ಅಯ್ಯೋ ಏನಂದಿಲ್ಲ, ಪಾಪ ಕೃಷಿ ಆಫೀಸಿಂದ ಬಂದಿದ್ದಾನಲ್ಲ, ತುಂಬ ಬಾಯಾರಿಕೆ ಆಗಿರಬೇಕು, ಅದಕ್ಕೆ ನೀರು ಬೇಕು ಅಂತ ಕೇಳ್ತಾ ಇರ್ಬೋದು, ಅದಕ್ಕೆ ಅತ್ತೆ ಅಂತ ಕರಿತಾ ಇರ್ಬೋದು ಅಂತ ಅಂದ್ಕೊಂಡೆ. ಸರಿ ಸರಿ ನಡಿ, ಬೇಗ ಬೇಗ. ಸರಿ ಆಂಟಿ. ಅಯ್ಯೋ, ನನ್ನ ಸುಂದರಿ ಬಂದಿದ್ದಾಳ, ಮಾತಾಡ್ಸ್ತಾ ಹೆಂಗಿರಲಿ, ಆದರೂ ಪರವಾಗಿಲ್ಲ. ಇವಾಗ ನಾನು ಮಾತಾಡ್ದೇನೆ ಇರ್ತಾನೆ. ಆಕೆಗೆ ಸ್ವಲ್ಪ ನನ್ನ ಸಿಟ್ಟು ಗೊತ್ತಾಗಬೇಕು. ನನ್ನ ಮ್ಯಾಗಿನ ಪ್ರೀತಿ ಕಡಿಮೆ ಆದಂಗೈತಿ. ಆಕೆಗೆ ನನ್ನ ಮ್ಯಾಗಿನ ಸಿಟ್ಟು ಗೊತ್ತಾಗ್ಲಿ ಅಂಥೇಳಿ ಇವಾಗ ಆಕೆಗೆ ಒಂದು ದಿನ ಫುಲ್ ಅವಳನ್ನ ಕಾಡಿಸ್ತೀನಿ, ನೋಡೋಣ. ಅಲ್ಲ ಅತ್ತೆ, ನಾವು ನಿಮಗೆ ನೀರು ತೊಗೊಂಬರಕ್ಕೆ ಹೇಳಿದ್ರೆ, ನಿಮ್ಮನ್ನ ಕರೆದ್ರೆ ನೀವ್ಯಾಕೆ ಇವಳ ಕೈಯಲ್ಲಿ ನೀರು ಥರ ಕಳಿಸಿದ್ರ? ನೀವು ತೊಗೊಂಡು ಬರಬೇಕು ತಾನೇ. ಆಗಿಲ್ಲ ಅಂದರೆ ಹೇಳಿದರೆ ನಾನೇ ಹೋಗಿ ಕುಡಿತಾ ಇದ್ದೆ. ಅದು ಹೋಗಿ ಹೋಗಿ ಇವಳ ಕೈಯಲ್ಲಿ ಯಾಕೆ ತರಿಸಿದ್ರಿ? ಅಯ್ಯೋ ಏನಾಯ್ತು ರೀ? ಯಾಕೆ ನಾನು ತೊಗೊಂಬಂದ್ರೆ ಕುಡಿಯೋದಿಲ್ವಾ? ಏನಾಯ್ತು ನಿಮ್ಗೆ? ಯಾಕೆ ಹಿಂಗೆಲ್ಲ ಮಾತಾಡಕತ್ತೀರಿ? ಅತ್ತೆ, ನಿಮಗೆ ಹೇಳ್ತಾ ಇರೋದು, ನೀರು ತೊಗೊಂಬಂದ್ರೆ ನೀವು ತರಬೇಕು. ನಾನು ಹೇಳಿರೋದು ನಿಮಗೆ. ಅದನ್ನ ಬಿಟ್ಟು ಯಾರ್ಯಾರ ಕೈಯಲ್ಲೂ ಯಾಕೆ ತರಿಸ್ತೀರಾ? ಅವನ್ನ ನನಗೆ ಕುಡಿಯೋದಕ್ಕೂ ಆಗಲ್ಲ, ಅವ್ರ ಮುಖ ನೋಡೋದಕ್ಕೂ ಆಗ್ತಾ ಇಲ್ಲ ನನಗೆ. ಛೀ. ಅಯ್ಯೋ, ನಾನೇ ತೊಗೊಂಬರ್ಬೇಕು ಅನ್ಕೊಂಡಿದ್ದೆಪ್ಪ ಕೃಷಿ. ಮತ್ತೆ ನೀನು ಹೆಂಡತಿ ಬಂದಿದ್ದಲ್ಲ, ಆಕೆ ನಾನು ತೊಗೊಂಡು ಹೋಗ್ತಾನಂತ ಅಂದ್ಲು, ಅದಕ್ಕಾಗಿ ತೊಗೊಂಡು ಹೋಗ್ಲಿ ಬಿಡಂತ ನಾನು ಸುಮ್ಮನೆ ಆದ್ನಪ್ಪ. ಸರಿ ಸರಿ, ನಾನೇ ಕೊಡ್ತೇನೆ ತಡಿ. ಸುಂದ್ರಿ ಇರ್ತಾ, ನಾನೇ ಕೊಡ್ತೇನಂತ. ಅತ್ತೆ, ನನಗೆ ಈ ನೀರು ಬೇಡ. ಇದರಲ್ಲಿ ಇವನ್ನ ಕುಡಿದ್ರೆ ನನಗೆ ವಿಷ ಕುಡ್ದಂಗಾಗುತ್ತೆ. ನನಗೆ ಬೇರೆ ನೀರೇ ತೊಗೊಂಬಂದು, ಇವಳ ಕೈಯಲ್ಲಿರೋ ನೀರು ನನಗೆ ಬೇಡ. ನಿಮ್ಗೆ ತೊಗೊಂಬರೋಕ್ಕಾಗದಿದ್ರೆ ಹೇಳಿ, ನಾನೇ ಹೋಗಿ ಅಲ್ಲೇ ಕುಡಿದು ಬರ್ತೀನಿ. ಆದರೆ ನನಗೆ ಇವಳ ಕೈಯಲ್ಲಿರೋ ನೀರಂತೂ ಬೇಡವೇ ಬೇಡ. ಅದರಲ್ಲಿ ನಾನು ಕುಡಿದ್ರೆ ನನಗೆ ವಿಷ ಕುಡ್ದಂಗಾಗುತ್ತೆ, ಅದಕ್ಕೆ. ಅಯ್ಯೋ ಹಂಗ್ಯಾಕಂತೀಯಪ್ಪ, ತೊಗೊಂಡು ಬರ್ತಾನೆ ತಡಿ. 2 ನಿಮಿಷ ಹಿಂಗೆ ಬರ್ತಾನೆ. ಸರಿ ಅತ್ತೆ. ಅಯ್ಯೋ ಏನಾಯ್ತು ರೀ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅತ್ತೆಮ್ಮ ನೋಡಿದ್ರೆ ಅವರು ಆ ರೀತಿ ಮಾತಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ನಾನು ಏನಂತ ತಪ್ಪು ಮಾಡಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಅರೆ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ, ನಾನು ತಡ್ಕೊಳಕ್ಕಾಗಲ್ಲ. ಹೇಳಿ, ಯಾಕೆ ಈ ರೀತಿ ಅನ್ಕೊಂಡು ಸಿಟ್ಟು ಮಾಡ್ಕೋತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ ನಿಮಗೆ? ಮಾತಾಡ್ರಿ, ಮಾತಾಡಿ. ನೋಡು, ನಿನ್ನ ಜೊತೆ ಮಾತಾಡ್ಕೊಂತ ಕುಂದಿರೋ ಅಷ್ಟು ಟೈಮ್ ನನಗಿಲ್ಲ. ನನಗೆ 108 ಟೈಮ್ ಅದಾವೆ. ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಟೈಮ್ ಕಳಿಯೋಕೆ ನಾನು ಇಲ್ಲಿ ಬಂದಿಲ್ಲ. ಮನ್ಯಾಗ ಎಷ್ಟೊಂದೆಲ್ಲ ಕೆಲಸ ಅದಾವೆ, ಅದನ್ನೆಲ್ಲ ಮಾಡಿದ್ರು ಬಿಟ್ಟು ನಿನ್ನ ಜೊತೆ ಮಾತಾಡ್ಕೊತ ನಿಂತಿರ್ಬೇಕು. ನೀನು ಮಾಡಿರೋದಕ್ಕೆ ಮತ್ತೆ ಇನ್ನೇನು ಮಾಡ್ತಾರೆ? ಎಲ್ಲರೂ ಹಂಗೆ ಮಾಡ್ತಾರೆ. ಸರಿಯ ಕಡೆ ಸೈಡ್, ಸುಮ್ಮನೆ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ನೋಡಿ, ಇವಾಗ ಹೇಳಿದೆ ನಾನು. ಅರೆ ಪ್ಲೀಸ್ ರೀ, ನೀವು ಈ ರೀತಿ ಎಲ್ಲ ಮಾತಾಡಬೇಡಿ. ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನಾನು ಒಂದು 4 ದಿನ ಲೇಟ್ ಮಾಡಿ ಬಂದಿದ್ದಕ್ಕೆ ನೀವು ಕೂಡ ಇದೇ ರೀತಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ರೀ? ನಾನು ಏನಂತ ತಪ್ಪು ಮಾಡಿದೆ? ನೀವು ಅವಾಗಲೇ ಹೇಳಿದ್ರೆ ನಾನು ಬರ್ತಾ ಇದ್ದೆ ತಾನೇ. ಆದರೆ ನೀವೇ ಅಂದ್ರಿ, ಇಲ್ಲ ಆಯಿತು ಇದು ಬಾ ಅಂತ ಅಂದ್ರಲ್ಲ, ಅದಕ್ಕೆ ನಾನು ಉಳಿದೆ. ಇಲ್ಲ ಅಂದಿದ್ದೆ ಏನಾದರೂ ಆಗಲಿ, ನಾನು ಬರ್ತಾ ಇದ್ದೆ ರೀ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೋಗ್ತೀಯೋ ಇಲ್ಲ ಇವಾಗ? ಸುಮ್ಮನೆ ನಾನು ತಲೆ ಕೆಡಿಸ್ತಾಳ, ಹೋಗ ಕಡೆ. ರೀ ನಿಂತ್ಕೊಳ್ರಿ. ಏನು ಏನಂತ? ಹಾಂ ನೋಡು, ಇಲ್ಲಿ ನಿನ್ನ ಜೊತೆ ಮಾತಾಡ್ಕೊಂತ ಕುಂದ್ರಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಕತ್ತೇನೋ, ಮತ್ತೆ ನಿಂದ್ರು ಅಂತ ತಲೆ ತಿಂತಿದೆಯಲ್ಲ. ಈಗ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಏನ? ಇನ್ನು ಅವಾಜ್ ಮಾಡೋ ಕರ್ತಕ್ಕೆ ಎಲ್ಲರೂ ಮನೆ ಎಲ್ಲ ಬರ್ಬೇಕನ ಇಲ್ಲಿ? ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ನನಗೆ ಯಾಕೆ ತಲೆ ಕಡಿಸ್ತಿದ್ದಿ? ಸುಮ್ಮನೆ ತಲೆ ತಿಂತಾಳ ಕಡೆ. ಕ್ರಿಶ್ ತಗೋಪ್ಪ, ನೀರು ತೊಗೊಂಬಂದು ನಾನು ಕುಡಿ. ಥ್ಯಾಂಕ್ಸ್ ಅತ್ತೆ, ತುಂಬ ಬಾಯಾರಿಕೆ ಆಗಿತ್ತು ಅತ್ತೆ. ಅದರಲ್ಲಿ ಇವಳು ಬೇರೆ ಒದರಿಸಿ ಇನ್ನೂ ಗಂಟ್ಲೆಲ್ಲ ಒಣಗಿತ್ತು. ಥ್ಯಾಂಕ್ ಯು ಅತ್ತೆ. ಅಯ್ಯೋ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಅಪ್ಪ, ಕುಡಿ. ಅಯ್ಯೋ ಅಷ್ಟು ಬಾಯಾರಿಕೆ ಆಗಿದ್ದಾನೆ, ಇನ್ನಷ್ಟು ತೊಗೊಂಬರ್ಲ ನೀರು? ಬೇಡ ಅತ್ತೆ, ಸಾಕು. ಹೇಳ್ರಿ, ಯಾಕೆ ನನ್ನ ಜೊತೆ ಮಾತಾಡ್ತಾರೆ? ನಾನು ತಂದು ಕೊಟ್ಟಿದ್ದು ನೀರು ಯಾಕೆ ಕುಡಿತಾ ಇಲ್ಲ ನೀವು? ತಂದು ಕೊಟ್ಟಿದ್ದು ನೀರಲ್ಲಿ ನಾನು ಏನಾದರೂ ವಿಷ ಹಾಕಿದ್ದ? ಹೇಳ್ರಿ. ಇವಾಗೇನು ನೀನು ಸುಮ್ಮನೆ ಹೋಗ್ತೀಯೋ ಏನಿಲ್ಲ? ಬರೇ ಅಂದಿದ್ದೆ ಅನ್ಕೊಂಡ್ರೆ ತಲೆ ತಿನ್ಕೊಂತ ಕುಂತು ಬಿಟ್ಟಿದ್ದಾಳೆ. ಹೋಗಿ ಸುಮ್ಮನೆ ಆ ಕಡೆ. ಈ ತಲೆ ಕೆಟ್ಟರೆ ಕೈಯಾಗಿರೋ ಗ್ಲಾಸ್ ತೊಗೊಂಡು ಹೋಗೋದು ಬಿಡ್ತಾನೆ ನೋಡ ಕಡೆ. ರೀ ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ?
ಏನಾಯಿತು ಆಂಟಿ? ನೀವಾದರೂ ಹೇಳಿ, ನಾನು ಏನು ಮಾಡಿದ್ನಿ ಅಂತ ನನಗೆ ಗೊತ್ತಾಗತ್ತಿಲ್ಲ. ಯಾಕಿಬ್ರು ಹಿಂಗೆ ಮಾಡಕತ್ತಾರೆ ಇವರು? ಇವಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಡಿ ಮಾಡ್ತಾನೆ ನನಗ. ಅಮ್ಮ ರೀ, ಯಾಕ್ರಿ ಗ್ಲಾಸ್ನ ಹೊಡೆದಾಕಿದ್ರಿ? ಯಾಕ್ರಿ? ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿಲ್ಲ ಅಂದ್ರೆ ನಿನ್ನನ್ನು ಹಂಗೆ ಹೊಡೆದ್ಬೇಕು ಬಿಡ್ಬೇಕಾಗತ್ತೆ ನೋಡು. ಸುಮ್ಮನೆ ಹೋಗಿಲ್ಲಿಂದ. ನನಗೆ ಮಾಡೋಕೆ ಬೇರೆ ಕೆಲಸಗಳದಾವ. ನಿನ್ನ ಜೊತೆ ಮಾತಾಡ್ಕೊತ ಟೈಮ್ ಹೋಗೋ ಕಳಿಯೋದು ನನಗೆ ಇಷ್ಟ ಇಲ್ಲ. ಹೋಗು ಸುಂದ್ರಿ. ಯಾಕೆ ಇಷ್ಟ ಸುಂದ್ರಿ ನೋಡಿದ್ರೆ ನನಗೆ ಕೋಪ ಬರಕತ್ತದ. ಅಲ್ಲ, ಮೊದಲದಾಗಿ ನೋಡಿದ್ರೆ ಓಡ್ ಹೋಗಿ ತಪ್ಕೊಂಡು ಮುತ್ತು ಕೊಡಬೇಕು ಅಂತ ಅನಿಸ್ತಿತ್ತು. ಆದರೆ ಇವಾಗ ನೋಡಿದ್ರೆ ಸುಂದ್ರಿ ಮಾತಾಡಿದಂಗೆಲ್ಲ ನನಗೆ ಕೋಪ ಜಾಸ್ತಿನೇ ಆಗತ್ತೈತಿ. ಏನಾಯ್ತು ನನಗೆ? ಯಾಕೆ ಈ ರೀತಿ ಆಗ್ತಾ ಇದೆ? ಏನಾಗ್ತಾ ಇದೆ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲಲ್ಲ. ನಾನು ಹಾಗೆ ಮಾಡಿಸಿಬಿಟ್ಟನಪ್ಪ ನಿನಗೆ. ಹಂಗೆ ಮಾಡಿಸಿಬಿಟ್ಟನ ನಿನಗೆ. ಸುಂದ್ರಿನ ಕಂಡ್ರನ ಆಗಬಾರ್ದು. ನೀನು ನಿಮ್ಮವ್ವ ಸುಂದ್ರಿ ಮಕ್ಕ ನೋಡಿದ್ರೆ ಆಕೆ ಮಾತಾಡಿದ್ರೆ ಉರಿ ಉರಿ ಅನ್ಬೇಕಂತೇಳಿ ಹಂಗೆ ಮಾಡಿಸಿಬಿಟ್ಟನ ನಾನು. ಅದಕ್ಕೆ ನೀನಕೇನ ಪ್ರೀತಿ ಮಾಡ್ಬೇಕಂತ ಮನಸ್ಸಿನಾಗಿದ್ರು ಆದ್ರೆ ಜಗಳನ ಮಾಡಕತ್ತಿದ್ದಿ. ಹಂಗೆ ಆಗ್ತೈತಿ. ಮತ್ತು ನನ್ನ ಗಂಡನ ನನ್ನ ಹೆಂಗೆಲ್ಲ ಬೈದ್ರಿ ನೀವು ಇಬ್ಬರು ಸೇರಿಸಿ? ನನ್ನ ಗಂಡ ಏನು ಮಾಡ್ದ ಅಂತ ಅವನ ಬೈದ್ರಿ. ಹಾಂ, ಅವನು ಮನೆ ಬಿಟ್ಟು ಹೋದ. ಇನ್ನೂವರೆಗೂ ಮನೆಗೆ ಬಂದಿಲ್ಲ. ಅವನು ಬರೋವರೆಗೂ ನಾನು ನಿಮ್ಮನ್ನು ಮಾತ್ರ ನೆಮ್ಮದಿಯಾಗಿರೋಕ್ಕೆ ಬಿಡಂಗಿಲ್ಲ. ಅಯ್ಯೋ ರೀ, ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ? ಅಲ್ಲೇ ಹೋಗಿ ಕೇಳ್ತೀನಿ ಯಾಕಂತ. ಹೊಡೆದ್ರೆ ಹೊಡಿಲಿ, ಆದರೆ ನನಗೆ ಅವ್ರ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಹೋಗ್ತೀನಿ ಇವಾಗ. ತುಂಬಾ ಸುಸ್ತಾಗತ್ತೆ. ಸ್ವಲ್ಪ ಹೊತ್ತಿಲ್ಲ ಅಂದರೆ ರೆಸ್ಟ್ ಆದರೂ ಮಾಡ್ತಾನೆ ಕಡೆ. ಯಾಕೋ ಮನಸ್ಸಿಗೆ ಒಂಥರ ಆಗ್ತೈತೆ ಅಲ್ಲ. ರೀ, ಇವಾಗ ನೀವು ನನ್ನ ಜೊತೆ ಮಾತಾಡ್ತೀರಾ ಇಲ್ಲ ಹೇಳಿ? ನನಗೆ ನೀವು ಈ ರೀತಿ ಇರೋದನ್ನ ನೋಡೋಕೆ ಆಗ್ತಾ ಇಲ್ಲ ರೀ. ನೀವು ಮಾತಾಡಲಿಲ್ಲ ಅಂದರೆ ನನಗೆ ಸಾಯೋಗ ಆಗ್ತಾ ಇದೆ. ಪ್ಲೀಸ್ ರೀ, ನನ್ನ ಜೊತೆ ಮಾತಾಡಿ ಪ್ಲೀಸ್. ಯಾಕೆ ಈ ಥರ ಎಲ್ಲ ಆಡ್ತಾ ಇದ್ದೀರಾ? ನಾನು ಏನು ಮಾಡಿದೆ ನಿಮಗೆ? ಅಯ್ಯೋ ದೇವ್ರೆ, ಇಲ್ಲೂ ಬಂದುಬಿಟ್ಟೆ ನಿನ್ನ. ನನಗೆ ಇಲ್ಲೂ ನೆಮ್ಮದಿ ಇಲ್ದಂಗೆ ಮಾಡಕತ್ತಿದ್ದಿ. ಒಂದೀಟ ಸುಸ್ತಾಗಿತ್ತು, ಒಂದೀಟ 2 ನಿಮಿಷ ಮಲ್ಕೋಬೇಕಂತ ಅಂದ್ರೆ ಇಲ್ಲಿನ ಬಂದು ಯಾವ ನಿಂತಂಗೆ ನಿಂತ್ಬಿಟ್ಟೆನಾ? ಸುಮ್ಮನೆ ನಾನು ತಲೆ ತಿನ್ಬೇಡ, ಹೋಗಿಲ್ಲಿಂದ. ಮತ್ತು ನಾನು ಏನು ಮಾಡ್ತೇನೆ ಏನೋ ಗೊತ್ತೇ ಇಲ್ಲ ನನಗೆ. ಸಿಟ್ನಾಗ ತೊಲಗಂತ ಹೇಳಿ ನಾನು. ಇಲ್ಲ, ನೀವು ನನ್ನ ಜೊತೆ ಮಾತಾಡೋವರೆಗೂ, ನನ್ನ ಜೊತೆ ಚಂದಗಿರೋವರೆಗೂ ನಾನು ಇಲ್ಲಿಂದ ಹೋಗಂಗಿಲ್ಲ. ನೀವು ನನ್ನ ಜೊತೆ ಮಾತಾಡಲೇಬೇಕೀಗ. ಅಲ್ಲಿ ಆಂಟಿ ಇದ್ರಂತ ಸುಮ್ಮನೆ ಇದ್ನಿ, ಆದ್ರೆ ಇವಾಗ ನನಗೆ ಸುಮ್ಮನೆ ಇರೋಕ್ಕಾಗಬಲ್ತು. ಇಲ್ಲ ರೀ, ನನಗೆ ನಿಮ್ಮ ಜೊತೆ ಮಾತಾಡಿದೆ ಇರೋಕ್ಕಾಗಲ್ಲ. ಪ್ಲೀಸ್ ಚಂದಗ ಮಾತಾಡ್ಕೊಂತ ಇರ್ರಿ ಪ್ಲೀಸ್. ಹೋಗಿಲ್ಲಿಂದ ಹೋಗು ರೀ, ಪ್ಲೀಸ್ ರೀ, ಮಾತಾಡಿ. ಇವಾಗ ಮಾತಾಡಕತ್ತಲ್ಲ, ಕಣ್ ಕಾಣಿಸಲ್ದು. ಇದು ಮಾತಾಡಿದಂಗಲ್ಲ. ನಿನ್ನ ಜೊತೆ ನಕ್ಕೊಂತ ಮಾತಾಡಿದ್ರಷ್ಟೇ ಮಾತಾಡಿದಂಗನ. ಈ ರೀತಿ ಮಾತಾಡಿದ್ರೆ ಅದು ಮಾತಾಡಿದಂಗಲ್ಲ. ಒಟ್ಟು ನೀನು ಹೇಳಿದಂಗೆ ನಾನು ಕೇಳ್ಬೇಕು, ನಾನು ಹೇಳಿದಂಗೆ ನೀನು ಕೇಳಕ್ಕೆ ಹೋಗ್ಬೇಡ. ಅದು ಹಾಗಲ್ಲ ರೀ. ನೀವು ನಗ್ನಗ್ತಾ ಮಾತಾಡೋದ ಬೇರೆ, ಸಿಟ್ಟಿಂದ ಮಾತಾಡೋದ ಬೇರೆ. ಇವಾಗ ನಾನು ಏನು ಮಾಡಿದೆ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಹೇಳಿ ನನಗೆ. ನೋಡು, ನಿನ್ಗೆಲ್ಲದಕ್ಕೂ ನಾನು ರೀಸನ್ ಕೊಡ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ಇಲ್ಲಿಂದ ತೊಲಗು ಅಂತ ಹೇಳಿದ ಮೇಲೆ ತೊಲಗಿ ಬಿಡಬೇಕು ಅಷ್ಟೇ. ಸುಮ್ಮನೆ ನನಗೆ ಯಾಕೆ ಈ ರೀತಿ ಕೋಪ ತರಿಸ್ತಾ ಇದೀಯಾ? ಹೋಗು ಸುಂದ್ರಿ. ನನ್ನ ಪ್ರೀತಿ ಮಾಡಿದಂಗಿಂದ ನಾನು ಕೋಪ ಮಾಡ್ಕೊಂಡಿದ್ದೇನೆ ಹೊರತು ನೀವು ಯಾವತ್ತೂ ನನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಯಾಕ್ರಿ ಇಷ್ಟೊಂದು ಕೋಪ? ಯಾಕೆ ಇಷ್ಟೊಂದು ಕೋಪ? ನನಗಿದನ್ನೇ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ರೀ. ಆ ಕಡೆ ಅತ್ತೆ ಮನೆ ಕೋಪ ಮಾಡ್ಕೊಂಡಿದ್ದಾರೆ, ಈ ಕಡೆ ನೀವು. ನಾನು ಸತ್ತೋಗ್ಬಿಡ್ತೀನಿ ರೀ, ನನಗೆ ತಡ್ಕೊಳಕ್ಕೆ ಆಗಲ್ಲ. ಓ, ಸಾಯ್ತಿದ್ದಿ? ಹೋಗಿ ಸಾಯೋಗು. ಆದ್ರೆ ಇಲ್ಲಿಂದ ಮಾತ್ರ ತೊಲಗು. ನಡಿ ನಡಿ ಹೊರಗ. ರೀ ರೀ ನಡಿ ಅಂತ ಹೇಳಿನಲ್ಲ. ಅಮ್ಮ, ಇವರು ನನ್ನ ಗಂಡನ ನನ್ನನ್ನು ರೂಮಿಂದ ಈ ರೀತಿ ದಬ್ತಾ ಇದ್ದಾರ. ನನಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಹೋಗು ಅಂತ ಅವಾಗಿಂದ ಹೇಳಕತ್ತೇನೋ. ಮತ್ತು ನನ್ನ ಕಡೆಯಿಂದ ದಬ್ಬಿಸ್ಕೊತಿದ್ದಿ. ಹೋಗು ಅಂದ್ಕೊಳ್ಳಿ ಹೋಗಿಬಿಡ್ಬೇಕು. ಈ ರೀತಿ ಪ್ರಸಂಗಗಳನ್ನ ತರಿಸ್ಕೋಬಾರ್ದು. ಇನ್ನು ಇಲ್ಲಿ ಕಣ್ಣೀರು ಹಾಕೊಂತ ಕುಂತು ನಾಟಕ ಆಡಕ್ಕೆ ಹೋಗಬೇಡ. ಹೋಗು. ಯಾಕೆ ನನ್ನ ಜೀವನದಲ್ಲೇ ಈ ರೀತಿ ಮತ್ತೆ ಶುರು ಆಗ್ತಾ ಇದೆ? ಫಸ್ಟೇ ನನಗೆ ಚಿಕ್ಕಮ್ಮ ಕಾಟ ಕೊಡ್ತಾ ಇದ್ರು, ಅದನ್ನೆಲ್ಲ ನನಗೆ ಅನುಭವಿಸಿ ರೂಢ ಆಯಿತು. ಆದರೆ ಇವಾಗ ಅತ್ತೆಮ್ಮ ನನ್ನ ಗಂಡ ನನ್ನ ಜೊತೆ ಮಾತಾಡಿಲ್ಲ ಅಂದರೆ, ಅವ್ರ ನನ್ನ ಜೊತೆ ಚೆನ್ನಾಗಿಲ್ಲ ಅಂದರೆ ನಾನು ಹೆಂಗಿರಲಿ? ಇಷ್ಟು ದಿನ ನನಗೆ ಪ್ರೀತಿ ತೋರಿಸರು ಇವಾಗ ದ್ವೇಷ ಮಾಡ್ತಾರೆ ಅಂದರೆ ನಾನು ಅದನ್ನು ಹೆಂಗೆ ಅರ್ಗಿಸ್ಕೊಳ್ಳಿ ದೇವ್ರೆ? ಯಾಕೆ ನನಗೆ ಇಂಥ ಪರಿಸ್ಥಿತಿ ತೊಗೊಂಡು ಬಂದಿದೆಯಾ? ಯಾಕೆ?